ಫ್ರೆಂಡ್ಸ್ ಇವಾಗೆಲ್ಲ ನಾವು ಪ್ಲಾನ್ ಮಾಡಿ ಇವಾಗೆಲ್ಲ ನಾವು ಗೋಕರ್ಣ ಟ್ರಿಪ್ ಹೋಗ್ತಾ ಇದೀವಿ. ಇವಾಗ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಪ್ಲೇಸು ತೋರಿಸ್ತೀವಿ. ಫಸ್ಟ್ ಈ ಹುಡುಗರು ಹೆಂಗೆ ಎಲ್ಲ ರೆಡಿ ಆಗಿದ್ದಾರೆ ಅದನ್ನ ಎಲ್ಲ ತೋರಿಸ್ತೀವಿ ನೋಡಿ. ಇವಾಗ ಎಲ್ಲ ಹುಡುಗರು ರೆಡಿ ಆಗಿದ್ದಾರೆ. ಅಡುಗೆ ಮಾಡೋಕ್ಕೆ ಪಾತ್ರೆ ಸಾಮಾನೆಲ್ಲ ರೆಡಿ ಆಗೈತೆ. ಚೋಟಿ ಟ್ರಿಪ್ ಹೋಗೋದು ಏನು ಹೇಳು. ಹುಡುಗರು ಎಲ್ಲ ಸೇಫಾಗಿ ಹೋಗ್ತಾ ಇದ್ದೀವಿ. ಹುಡುಗರೆಲ್ಲ ಸೇಫಾಗಿ ಹೋಗಿ ಸೇಫಾಗಿ ಭಾನುವಾರ ನೈಟ್ ಬರ್ತೀವಿ. ಎಲ್ಲ ಕಡೆ ಮಂಗಳೂರು ಎಲ್ಲ ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋದು. ಎಲ್ಲ ಬಸ್ ಹತ್ತುತ್ತಾ ಇದ್ದೀವಿ. ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಇಷ್ಟು ಜನ ಹುಡುಗರು ಸೇಫಾಗಿ ಹೋಗಿ ಸೇಫಾಗಿ ಬರೋದಕ್ಕೆ 16 ಜನ ಬಸ್ ನೋಡಿ. ಫುಲ್ ಕ್ಲಾಸಾಗಿ ಐತೆ. ಅನ್ಕೊಂಬಂದ್ರೆ ನೋಡಿ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಹುಡುಗರು ಹೋಗ್ತಾ ಇದ್ದೀವಿ. ಎಲ್ಲರೂ ಆಯ್ ಮಾಡ್ರಿ ಒಂದ್ಸಲಿ. ಎಲ್ಲರೂ ಎಲ್ಲ ನೀಟಾಗಿ ಓಟ್ ಬಂದು ಎಲ್ಲೈತೆ ನೋಡಪ್ಪ. ದೇವ್ರು ಇಲ್ಲೈತೆ. ಎಲ್ಲರೂ ಬರ್ತಾ ಇದ್ದೀವಿ. ಮಂಜ ಆರಾಮಾಗಿ ಓಟ್ ಬರೋಣ ಟ್ರಿಪ್ಪಿಗೆ. ಬಾಯ್ ಬಾಯ್ ಬೆಂಗಳೂರು. ಬಾಯ್ ಬಾಯ್ ಬೆಂಗಳೂರು. ನಮ್ಮ ಮನೆ ಹತ್ರ ಥಿಯೇಟ್ರು. ಬೆಂಗಳೂರು ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲ ಜನಗಳು ಕುತ್ಕೊಂಡಿದ್ದಾರೆ. ಎಲ್ಲ ಆಯ್ ಮಾಡಿ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಎಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಜಾಲಿ ವರ್ಷ ವರ್ಷಕ್ಕೆ ಹೋಗ್ತಾ ಇರೋದು. ಲೆಕ್ಕಾಚಾರ ಬರೆಯೋರು ಇವರು. ಏನೈತೆ ಹುಡುಗರು ಮೈಂಟೈನ್ ಮಾಡೋರು. ಆದರೆ ಹುಡುಗರು ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ. ಒಬ್ಬರು ಮಾತಾಡೋದು ಒಬ್ಬರಿಗೆ ಹಿಡ್ಸಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಬೇರೆ ಥರ ಮಾತಾಡ್ತಾರೆ. ಹುಡುಗರ ಅಭಿಪ್ರಾಯನೇ ಬೇರೆದಿರುತ್ತೆ. ಎಲ್ಲರೂ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ. ಇಷ್ಟು ಜನದ ಮಾತು ಡ್ರೈವರ್ ಕೇಳಿಸ್ಕೊಬೇಕಂದ್ರೆ ತುಂಬ ಕಷ್ಟ ಐತೆ ನೋಡಿ. ಫ್ರೆಂಡ್ಸ್ ಇವಾಗ ಬೆಳಗಿನ ಜಾವ ಆಯಿತು. ಇಲ್ಲಿ ಬಂದು ಸ್ನಾನಕ್ಕಂತ ನಿಲ್ಲಿಸಿದ್ರೆ ಹಂಗೆ ಅಡುಗೆ ಮಾಡ್ತಾಯಿದ್ವಿ. ಬೆಳಗ್ಗೆ ಚಿತ್ರಾನ್ನ ಎಲ್ಲ ಕುಕ್ಕಿಂಗು. ಒಬ್ಬೊಬ್ಬರು ಒಂದೊಂದು ಐಡಿಯಾಗಳು ಹೇಳ್ತಾ ಇದ್ದಾರೆ. ಒಬ್ಬ ಒಂದು ಐಡಿಯಾ ಹೇಳ್ತಾನೆ, ಇನ್ನೊಬ್ಬ ಇನ್ನೊಂದು ಐಡಿಯಾ ಹೇಳ್ತಾನೆ. ನೋಡಿ ಇವಾಗ ಚಿತ್ರಾನ್ನ ಆಗ್ತೈತೆ. ಕೈನೆಲ್ಲ ಹೆಂಗಿರುತ್ತೆ ನೋಡ್ಬೇಕು ಚಿತ್ರಾನ್ನ. ಆಯಿತು, ಸ್ನಾನನೂ ಆಯಿತು ಎಲ್ಲರದು. ಇವಾಗ ಏನಿದ್ರು ಬಾರಿಸೋದು ಅಷ್ಟೇ. ಹಾಂ, ವೈಟ್ ರೈಸು ಗೊಜ್ಜು. ಗೊಜ್ಜು ಹಾಕ್ಬೇಕು. ಸಾಕು ಆಮೇಲೆ ಹಾಕೊಂತೀರಿ. ಆಯಿತು, ಇವಾಗ ಬಸ್ ಹತ್ರ ಹೋಗ್ತಾ ಇದ್ದೀವಿ. ರೆಡಿ ಆಗ್ಬಿಟ್ಟು ಸಿಗಂದೂರು ಹೋಗ್ತಾ ಇದ್ದೀವಿ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ತೋರಿಸ್ತೀವಿ. ಅಲ್ಲಿ ವಿಡಿಯೋ ಬಿಡೋಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಕ್ಲೋಸ್ ಮಾಡಲಾ? ಹಾಂ, ಕ್ಲೋಸ್ ಮಾಡಿ ನೋಡಿ. ಎಲ್ಲ ಪ್ಯಾಕಿಂಗ್ ಆಯಿತು. ಕ್ಲೋಸ್ ಮಾಡೋ ತಾನೆ? ಹಾಂ, ಕ್ಲೋಸ್ ಮಾಡಿ ಅಷ್ಟೇ. ಎಲ್ಲ ಫೋನ್ಗಳಲ್ಲಿ ನೆಟ್ವರ್ಕ್ ಇವಾಗ ಸಿಕ್ಕೈತೆ. ಎಲ್ಲ ಮಾತಾಡ್ತಾ ಇದ್ದಾರೆ ನೋಡಿ. ಬೆಳಗ್ಗೆ ಆಯಿತು, ಒಂದು 9:30 ಆಯಿತು. ನಡೀರಪ್ಪ ಹೋಗೋಣ, ಟೈಮ್ ಆಯಿತು. ಸ್ನಾನ ಮಾಡಿದ ರೂಮು, ನಾವು ನಾಷ್ಟ ಮಾಡ್ಕೊಂಡಿದ್ದು ಎಲ್ಲ ಇದೇ ಜಾಗ. ನೋಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಬಂದಾಗ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ರೋಡ್ ನೋಡ್ತಾ ಇದ್ರೆ ಒಂಥರ ಅನಿಸ್ತೈತೆ. ಎಲ್ಲ ಹಾಡುಗಳು. ಬಿಲ್ ಎಷ್ಟಾಯಿತು? 1200 ರೂಪಾಯಿ ಆಯಿತು ಬಿಲ್ಲು. ಸ್ನಾನ ಮಾಡಿ ಎಲ್ಲ ಬಂದಿತ್ತು. ಕಾಫಿ ಟೀ ಸ್ನಾನ ಎಲ್ಲ ಸೇರಿ
ಅಂತದಾರೆ, ಒಬ್ರು ಬೇಡ ಅಂತದಾರೆ. ಯಾಕಂದ್ರೆ ಜನ ಇರ್ತಾರೆ ಅಂದ್ಬಿಟ್ಟು ಸ್ಪೆಷಲ್ ಏನಿರುತ್ತೆ ಅಂತ ನೋಡೋಣ. ಆದರೆ ಕೊಲ್ಲೂರಿಗೆ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ. ಹೋಗ್ತೀವೋ ಹೋಗಲ್ವೋ ಗೊತ್ತಿಲ್ಲ. ಹೌದು, ಏನಾದರೂ ಮಾಡ್ತೀರಾ? ನೋಡೋಣ ಕೊಲ್ಲೂರಾಗ ಹೋಗ್ತೀವ ಇಲ್ವಾ. ನಿಮ್ಮ ನಿರ್ಧಾರ ಆಗುತ್ತೋ ಬೇರೆಯವ್ರ ನಿರ್ಧಾರ ಆಗುತ್ತೋ. ಏನು ಡುಮ್ಸಿ? ಓಕೆ, ನಾವು ಅಡ್ರೆಸ್ಸು ಡುಮ್ಸಿ ಅಂತ ಕರೆಯೋದು. ಓಕೆ, ಇವಾಗ ಬಂದರೆ ದೇವಸ್ಥಾನ ಹತ್ರ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ವಿ. ಎಲ್ಲರೂ ಇಳಿತಾ ಇದ್ದಾರೆ. ಆದರೆ ಫ್ರೆಂಡ್ಸ್ ಜೊತೆ ಬಂದರೆ ಫುಲ್ಲು ಒಂಥರ ಪಾಲ್ಟಿ ಮಾಡ್ಬೋದು. ಎಷ್ಟೊಂದು ಅವ್ರು ಮಾತಾಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ವೀಡಿಯೋ ಮಾಡೋದು ಇಲ್ಲ ಅವ್ರು ಮಾತಾಡೋದು. ಯಾಕೆಂದರೆ ಎಲ್ಲ ಯೂಟ್ಯೂಬಲ್ಲಿ ಯಾರನ್ನ ಫ್ಯಾಮಿಲಿಗಳು ನೋಡಿದ್ರೆ ಇವ್ರೇನು ಹುಡುಗರು ಹಿಂಗೆ ಮಾತಾಡ್ತಾರೆ ಅಂದ್ಕೊತೀರ. ಅದಕ್ಕೋಸ್ಕರ ಅಂಥದ್ದೆಲ್ಲ ಮಾಡಿಲ್ಲ ನೋಡಿ. ಅದು ಎಲ್ಲ ತರಲೆ ಮಾತುಗಳೇ ಮಾತಾಡೋದು ಜಾಸ್ತಿ. ಒಬ್ರಿಗೂ ಏನೂ ಗೊತ್ತಿಲ್ಲ. ನನ್ನಷ್ಟು ಬುದ್ಧಿವಂತರು ಇಲ್ಲಿ ಯಾರೂ ಇಲ್ಲ, ಎಲ್ಲ ದೊಡ್ಡ್ರೆ. ಏನೂ ಗೊತ್ತಿಲ್ಲ. ಒಬ್ರು ಸ್ಲಿಪ್ಪರ್ ಹಾಕ್ಕೊಳೋಣ ಅಂತಾರೆ, ಒಬ್ರು ಬೇಡ ಅಂತಾರೆ. ನೋಡಿ ಎಲ್ಲ ಬರ್ತಾ ಇದ್ದಾರೆ ಇವಾಗ. ಪಾರ್ಕಿಂಗ್ ಫುಲ್ ಜನ ಇದ್ದಾರೆ ಥರ ಕಾಣ್ತೈತೆ. ಫುಲ್ ಜನ ಇರೋಂಗೆ ಕಾಣ್ತಾ ಇದ್ದಾರೆ. ಇರ್ಬೋದೇನೋ ಗೊತ್ತಿಲ್ಲ. ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗೋ ಗಂಟೆ ವೆಯ್ಟ್ ಮಾಡಿ. ಎಲ್ಲ ಪಂಚೆಗಳು, ನಾನೊಬ್ಬ ಮಾತ್ರ ಪ್ಯಾಂಟ್. ನೋಡ ಅವನೊಬ್ಬ ತರಲೆ ಹಾಡಾಡ್ತಾ ಇದ್ದಾನೆ. ಅವನೇ ತರಲೆ ನಮ್ಮ ಗ್ಯಾಂಗಲ್ಲ. ಬನ್ನಿ ಆಯ್ತು ಹೋಗೋಣ ಎಲ್ಲರೂ. ಪಂಚೆ ಕಟ್ಟೋ ಸ್ಟೈಲ್ ನೋಡ್ರಿ ಹಿಂಗೆ. ಜಲ್ದಿ ಬಂದ್ರೆ ನಾವಿಲ್ಲ ನಾವೆಲ್ಲ ಬಂದಾಗ ಹುಡುಗರು ದೇವರು ಆ ಥರ ಕೂರಿಸ್ಬಿಟ್ಟು. ಓ ಅದ ಹಳೆ ಸ್ಟೋರಿಗಳು. ಅವಾಗ ಬಂದಾಗ ಎಲ್ಲ ರೆಡಿ ಆದ್ರು. ಎಲ್ಲ ಗಾಯ್ಸ್ ಬನ್ನಿ ನೋಡಿ, ಎಲ್ಲ ಪಂಚಾಯತಲ್ಲಿ ಇದೀವಿ ನಾವೆಲ್ಲ ದೇವ ದರ್ಶನಕ್ಕೆ. ಪಂಚ ಇಲ್ಲ ಅಂದ್ರೂ ಬಿಡ್ತಾರಪ್ಪ. ನೀವೇನು ಪಂಚೆ ಹಾಕೊಂಬರ್ಬೇಕಂತ? ಪಂಚ ಇಲ್ಲ ಅಂದ್ರೂ ಬಿಡ್ತಾರೆ ದರ್ಶನಕ್ಕೆ. ನಮ್ಮ ಎಲ್ಲ ಪಂಚೆಗಳು ಹಾಕೊಂಡು ಎಲ್ಲ ಹುಡುಗರು ಹೋಗ್ತಾ ಇದ್ದೀವಿ. ಇನ್ನೇ ದೇವಸ್ಥಾನಕ್ಕೆ ಎಷ್ಟನೇ ಟೈಮ್ ಬರ್ತಾ ಇರೋದು? ನೀನು ಬರೀ ಸೆಕೆಂಡ್ ಟೈಮ್ ಲಾಂಚ್ ಇಲ್ದಿರ ನಾವು ಸ್ಟೀಲ್ ಬ್ರಿಡ್ಜ್ ಮೇಲೆ ಬಂದು ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಲಾಂಚ್ ಇದ್ದಿದ್ರು ಖುಷಿ ಆಗಿರೋದು, ಆದ್ರೆ ಲೇಟ್, ಟೈಮ್ ವೇಸ್ಟ್ ಆಗ್ತಾಯಿತ್ತು. ಇವಾಗ ಡೈರೆಕ್ಟ್ ಆಗಿ ಬಂದಿದ್ದೀವಿ. ಹುಡುಗರೆಲ್ಲ ಇವಾಗ ಫಸ್ಟ್ ಬೀಚ್ ಚೆನ್ನಾಗೈತಾ? ಚೆನ್ನಾಗಿದೆ ನೋಡಿ ಗಾಯ್ಸ್, ಇವಾಗ ಸೂಪರ್ ಆಗೈತೆ. ಲಾಂಚಲ್ಲೆಲ್ಲ ಬ್ರಿಡ್ಜ್ ಮೇಲೆ ಬಂದಿದ್ದೆ. ಬೇಗ ಬಂದಿದ್ವಿ, ಅದೇ ಒಂದು ಖುಷಿ. ನಮ್ಮ ಭಟ್ರು ಅಂತ ಯಾರನ್ನ ಕರೆಯೋದು? ನಮ್ಮ ಡುಮ್ಸಿ ಇವ್ರನ್ನ ಭಟ್ರು ಅಂತ ಕರೆಯೋದು. ಫ್ರೆಂಡ್ಸ್ ಇನ್ನೂ ಬರ್ತಾ ಇದ್ದಾರೆ. ಬನ್ನಿ, ಎಲ್ಲರೂ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಎಲ್ಲರಿಗೂ ನಮಸ್ಕಾರ. ಆಕಾಶ್ ಅಂತ ಹೋಯ್ತಾ ಇದೀವಿ ದರ್ಶನ ಮಾಡಕ್ಕೆ. ಗುರು, ನಾವು ಅಡುಗೆ ಮಾಡಿದ್ರಲ್ಲ ಚಿತ್ರಾನ್ನ ಸೂಪರ್ ಆಗಿತ್ತು. ಇಲ್ಲೇ ಮಾಡ್ಬಿಟ್ಟಿದ್ರಿ, ಬಂದವ್ರಿಗೆಲ್ಲ ಮಾಡ್ಕೊಳ್ಬೋದು. ಹೋಟ್ಲೆ ಇಡ್ಬೋದಾಯ್ತು, ಮಿನಿ ಹೋಟ್ಲು. ಅದೇ ಕಾಂಪಿಟೇಷನ್ ನಾವು ಕೊಡ್ಬೋದಾಯ್ತು. ನಮ್ಮದೇ ಸೂಪರ್ ಆಗಿತ್ತು. ಏನು ಮಾಡೋದು ಐಡಿಯಾ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಯಾರನ್ನ ಬಂದರೆ ಈ ಥರ ಐಡಿಯಾ ಮಾಡಿ. ಇದೇ ದೇವಸ್ಥಾನಕ್ಕೆ ಹೋಗೋ ದಾರಿ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಇದೆ. ನಡೀರಪ್ಪ ನಡೀರಿ, ಜನ ಇಲ್ಲ. ಜನ ಮರುಳು, ಜಾತ್ರೆ ಮರುಳು, ನಾವು ಮರುಳು ಅಲ್ಲ ಗುರು. ಜನ ಇಲ್ಲ ಅನ್ಸೈತೆ ನೋಡೋ ಪ್ರಕಾರ. ಯಾವ ಇನ್ಫ್ಲುಯೆನ್ಸ್ ಬೇಡ, ನಾವೇ ಡೈರೆಕ್ಟಿಗೆ ಹೋಗೋಣ. ನಾವೇ ಇನ್ಫ್ಲುಯೆನ್ಸಾ? ನಡಿ, ಜನ ಇಲ್ಲ, ಯಾರು ನಮ್ಗೆ ರೆಕಮೆಂಡ್ ಬೇಡ. ನಮ್ದೇ ಎಲ್ಲ ನಮ್ಮದೇ. ಹಂಗಂಗೆ ದೇವಸ್ಥಾನಕ್ಕೆ ಬಂದ್ರಿ. ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ನೋಡಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ತಾಯಿ ಹತ್ರ ಏನೇ ಬೇಡ್ಕೊಂಡ್ರು ನಿಮಗೆ ಖಂಡಿತ ಹಾಗೆ ಆಗುತ್ತೆ. ಸಕ್ಸಸ್ಫುಲ್ ಆಗ್ತೀರಾ.
ಬಸವಣ್ಣ ಐತೆ ಅಲ್ಲಿ ದೇವಸ್ಥಾನಕ್ಕೆ ಸ್ಪೆಷಲ್ ಎಂಟ್ರಿಗೆ ಹೋಗ್ಬಿಟ್ರಪ್ಪ ಹಂಗು ಹಿಂಗು ಯಾರೋ ಗೊತ್ತಿರೋ ಕಡೆಯಿಂದ. ಹಾಂಪ್ಪ ಹೆಂಗೆ ಬಂದರೂ ಬೇಗನೆ ಬರ್ಬೋದು. ಏನು ಅದ್ರಲ್ಲಿ ಏನು ಸ್ಪೆಷಲ್ ಎಂಟ್ರಿ. ರೆಕಮೆಂಡ್ ಮೇಲೆ ದೇವಸ್ಥಾನ ಒಳಗಡೆ ಹೋಗಿ ಬಂದ್ರಿ, ಒಳ್ಳೆ ದರ್ಶನ ಆಯಿತು. ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಕೂತು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋದಕ್ಕೆ ಎಲ್ಲ ದರ್ಶನ ಆಗಿ ಬಂದಿರೋರು ನೋಡಿ. ಕಿಂಡಲ್ ಹೆಂಗೆ ಮಾಡ್ತಾ ಇದ್ದಾರೆ, ಇಷ್ಟು ಜನ ಕಿಂಡಲ್ ಮಾಡೋರು. ನಾನು ಕ್ಯಾಮ್ರಾ ಎತ್ತಾಗ್ಲೆಲ್ಲ ಬರೀ ಹಿಂಗೆ ತೋರಿಸೋರೆ, ಬರೀ ಹಂಗೇ ತೋರಿಸ್ತಾ ಇದ್ದಾರೆ ಅವಾಗಿಂದ. ಹಾಂ, ಗಿಲ್ಲಿ 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 ನೋಡಿ. ಎಲ್ಲ ದರ್ಶನ ಆಯಿತು, ಎಲ್ಲರೂ ನಾನು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಮನಸ್ಸಲ್ಲಿ ಐತೆ, ಆ ಮನಸ್ಸನ್ನ ಇವಾಗ ಬಯಲು ಮಾಡ್ತೀನಿ. ರಾಕಿ ಮಾಮೂಲಿ ದಾರಿಲಿ ಬರ್ತಾಯಿದ್ದಾನೆ. ನಾವು ಸ್ಪೆಷಲ್ ಎಂಟ್ರಿಲಿ ಬಂದಿರೋರು, ಮುಖ್ಯ ಅತಿಥಿಗಳು ನಾವೆಲ್ಲ. ಇಷ್ಟು ಜನ ದೇವ್ರಿಗೆ ತುಂಬ ಹತ್ರ ಆದವರು, ದರ್ಶನ ಅಂತ ಮಾಡಿರೋರು. ಕೇವಲ ಬಂದು ವಿಶೇಷ ದರ್ಶನ ಅಂತಿದ್ದಾರೆ. ಎಲ್ಲ ಬರ್ತಾಯಿದ್ದಾರೆ, ಅಂಗಡಿಲೆಲ್ಲ ಪರ್ಚೇಸಿಂಗು ಎಲ್ಲ ಮಾಡ್ತಾಯಿದ್ದಾರೆ. ಮಾಡೋರು ಮಾಡಲಪ್ಪ, ಪರ್ಚೇಸಿಂಗು ಮನೆಗೆ ತೊಗೊಳಕ್ಕೆ ಸಾಕಾಗ್ಬಿಟ್ಟೈತೆ ಪರ್ಚೇಸಿಂಗು. ಇವಾಗ ಸ್ಪೀಕರ್ ಹಾಕಿದ್ದಾರೆ, ಎಲ್ಲ ಮಾತಾಡ್ತಿದ್ದಾರೆ ಲಬ 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 ಅಂತ. ಹೇಳ್ರಿ, ಬರೀ ಅಲ್ವಾ ಅಲ್ವಾ ಅಂತಾನೆ ಹೇಳ್ತೀರಾ. ಶೂಟ್ ಮಾಡ ಎಲ್ಲ ಸ್ಪೀಕರ್ ಹಾಕೊಂಡು ಸೌಂಡ್ ಮಾಡ್ಕೊಂಡು ಮಾತಾಡ್ರಪ್ಪ, ಮಾತಾಡ್ರಿ ಮಾತಾಡ್ರಿ. ಈಗಷ್ಟೇ ಕೊಲ್ಲೂರು ಬಂದರೆ ಕೊಳ್ಳೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಜನ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಜನಸಂಖ್ಯೆ ಜಾಸ್ತಿ ಇರೋ ಥರನೇ ಕಾಣ್ತಾ ಇದ್ದಾರೆ. ಜನಸಂಖ್ಯೆ ಅಂತ ತುಂಬ ಇದ್ದಾರೆ ಅನಿಸ್ತೈತೆ. ನೋಡೋಣ, ದೇವಸ್ಥಾನ ಕ್ಲೋಸ್ ಆಗೋ ಮೂಮೆಂಟ್ ಐತೆ. ಬೇಗ ಬರ್ರಿ. ಅದೃಷ್ಟ ದರ್ಶನ ಇಲ್ಲಾಂದ್ರೆ ದರ್ಶನ ಇಲ್ಲ. ಓ ಖಾಲಿ ಐತೆ, ಬೇಗ ಹೋಗೋಣ. ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ದರ್ಶನ ಎಷ್ಟು ಗಂಟೆಗೆ ಟೈಮಿಂಗ್ಸ್ ಏನೋ ಹಾಕಿದಾರಾ? ಏನಿಲ್ಲ ಅಲ್ಲ, ಓಕೆ. ಖಾಲಿ ಇರೋಂಗೈತೆ, ಫೋನ್ ಎತ್ಕೊಂಡು ಹೋಗಂಗಿಲ್ಲ. ಜನ ಇಲ್ಲ ಅಂತ ಬಂದರೆ ನೋಡಿದ್ರೆ ಫುಲ್ಲು ಜನ ಇದ್ದಾರಪ್ಪ, 100 ಜನ. ಏನು ಮಾಡೋದು ಸಗರ್, ಫುಲ್ಲು ಜನ ಇದ್ದಾರೆ. ದರ್ಶನಕ್ಕೆ ಯಾರನ್ನ ಹೋಗಿದ್ದಾರಾ ಗೊತ್ತಿಲ್ಲ. ಜಾಸ್ತಿ ಕೇಳೋದವ್ರು ಜಾಸ್ತಿ ಬರೋದು ಈ ಕೊಲ್ಲೂರು ದೇವಸ್ಥಾನಕ್ಕೆ. ನೋಡೋಣ, ಸಿಕ್ಕಾಪಟ್ಟೆ ಜನ. ಸಾರಿ, ಇದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ದೇವಸ್ಥಾನದಿಂದ ಆಚೆಯಿಂದ ಮಾಡ್ತೀನಿ, ಯಾಕಂದ್ರೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಇಲ್ಲಿ. ಆಗಿಲ್ಲ, ಎಲ್ಲ ಬೇಜಾರು ಮಾಡ್ಕೊತಾ ಇದ್ದಾರೆ ಹುಡುಗರೆಲ್ಲ. ಆಯ್ತು ದರ್ಶನ ಆಯ್ತು, ಪರವಾಗಿಲ್ಲ, ಸಾಕಾ? ಇಲ್ಲೇ ಆಚೆಯಿಂದನೇ ದರ್ಶನ ಮಾಡಿದ್ರೆ ವೀಡಿಯೋ ಇರೋಂಗಿಲ್ಲ. ಬನ್ನಿ ಎಲ್ಲರೂ ಒಂದು ರೌಂಡ್ ಹಾಕೊಂಬಂದ್ಬಿಡೋಣ ದೇವಸ್ಥಾನ. ನೋಡಿ, ಇಲ್ಲಿ ಏನನ ಅನ್ನದಾನ. ಫುಲ್ಲು ಜನ ಅಂದರೆ ಜನ, ಸಿಕ್ಕಾಪಟ್ಟೆ ಜನ. ಆದರೆ ಅರ್ಕೆ ಜಾಸ್ತಿ ಇರೋರು ಸಿಕ್ಕಾಪಟ್ಟೆ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ ಮಾತ್ರ. ಈ ಜನ ನೋಡ್ಬಿಟ್ಟು ನಾವು ಆಚೆಯಿಂದ ಕೈ ಮುಕ್ಕೊಂಡ್ರೆ ದೇವ್ರು ಕಾಣಿಸೈತೆ. ಎಲ್ಲೂರಲ್ಲಿ ಕೊನೆಗೂ ಬಂದು ಎಲ್ಲ ಊಟ ಮಾಡ್ತಾಯಿದ್ವಿ, ಅನ್ನದಾನ ಮಾಡಿದ್ರು. ಪರವಾಗಿದೆ, ಪಾಯಸ ಚೆನ್ನಾಯ್ತಾ? ಪಾಯಸ ಚೆನ್ನಾಗೈತಂತೆ. ನಮ್ಮದು ಊಟ ಎಲ್ಲ ಆಯಿತು. ಊಟ ಎಲ್ಲ ಚೆನ್ನಾಗೈತೆ. ದೇವಸ್ಥಾನ ಒಂದು ರೌಂಡ್ ಹಾಕೋಣ ಅಂತ ಬಂದಿದ್ದೀವಿ. ದರ್ಶನ ಆಚೆಯಿಂದನೇ ಮಾಡ್ಕೊಂಬಿಟ್ರೆ ಅಷ್ಟು ಜನ ಇದ್ದರು. ಆದರೆ ಜಾಸ್ತಿ ಕೇಳೋದವರೇ ಬರ್ತಾರೆ, ಏನಂತ ಗೊತ್ತಿಲ್ಲ ರೀಸನ್ನು. ಜಾಸ್ತಿ ಹೋಮಗಳು ಅದು ಇದು ನಡೆಯುತ್ತೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಇಲ್ಲಿ ನೋಡ್ರೆ ಖಾಲಿ ಐತೆ,
ಇದನ್ನು ನೋಡ್ಬಿಟ್ಟು ಬಂದರೆ ಫುಲ್ಲು ಖಾಲಿ ಇರೋಂಗಿರುತ್ತೆ, ಒಳಗಡೆ ಹೋದ್ರೆ ಫುಲ್ಲು ಜನನೇ ಜನ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಮುರುಡೇಶ್ವರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ ರೀ. ಅಲ್ಲಿ ಹೋಗ್ಬಿಟ್ಟು ನಿಮಗೆಲ್ಲ ನೀಟಾಗಿ ತೋರಿಸ್ತೀನಿ ಏನೇನೈತೆ ಅಂತ. ನೋಡಿ ಫ್ರೆಂಡ್ಸ್, ಮುರುಡೇಶ್ವರಕ್ಕೆ ಬಂದರೆ ಎಲ್ಲ ಮೀನು ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಮೀನು ಚಿಕನ್ನು ಎಲ್ಲ ತೊಗೊಂಬಂದು ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ದರ್ಶನ ಮಾಡೋಣ ಅಂದ್ಬಿಟ್ಟು. ಆಮೇಲೆ ಆಗ್ತಾರಂತೆ, ಸ್ಲೋ ಆಗಿರುತ್ತೆ. ಸ್ಲೋಗ ಕಟ್ ಮಾಡೋನಿಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡು, ಇವನಲ್ಲ ಇನ್ನೊಬ್ಬ ಶೂಟಿ ಅಲ್ಲೇ ಇದ್ದಾನೆ. ಈರುಳ್ಳಿ ಕಟ್ ಮಾಡೋನು ಶೂಟಿ. ಎಲ್ಲ ಇವಾಗ ಚಿಕನ್ಗೋಸ್ಕರ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಮೀನು ನೋಡೋಣ ಅಂತ ಬಂದೆ. ಇದೆಷ್ಟು ಎಷ್ಟು ಕೊಡ್ತೀರಾ? 200 ರೂಪಾಯಿಗೆ ನೀವು ಹೇಳಿದ್ದೆ 5. 10 ಕೊಡಿ, 7 ಕೊಡಿ. ಅದು ಫ್ರೆಶ್ ಅಲ್ಲ ಅದು. ಹಾಂ, ಐಸ್ ಹಾಕಿದ್ದೀರಾ? ಐಸ್ ಹೆಂಗೆ ಬಂದ್ಬಿಡ್ತು? ಹಾಂ, ಬಂದೆ. ಮೀನು ಬೇರೆದು ಪರವಾಗಿಲ್ಲ, ಬೆಂಗಳೂರಿಗಿಂತ ಇಲ್ಲಿ ಅಷ್ಟು ಕಮ್ಮಿ ಐತೆ. ಎಲ್ಲಿ ಫ್ರೆಶ್? ಎಷ್ಟಾಗೈದು? 100 ರೂಪಾಯಿಗೆ ಇದೆಷ್ಟು? ಅದು 300. 300. ಇದು 300 ಅಂತೆ. ಟೋನಾ ಮೀನು ಅಂತೆ ಅದು. ಸರಿ, ಬಾಂಗಡೆ ಏನು ನೋಡೋಣ. ಇದು ಕಮ್ಮಿ ಹೇಳ್ಬೇಕಂದ್ರೆ, ಬೆಂಗಳೂರಲ್ಲೆಲ್ಲ ರೇಟ್ ಜಾಸ್ತಿ ಇದೆ. ಎಷ್ಟಂತೆ ಜಗ್ಗೆ ಅಕ್ಕ? ಏನಕ್ಕ ಅಕ್ಕ? ನಮಗೂ ಬೇಡ ನಿಮಗೂ ಬೇಡ, 7 ಕೊಟ್ಬಿಡಿ. 6 ಕೊಡಿ ಹೋಗ್ಲಿ. 6 ಹಾಕ. ಬರುತ್ತೆ. ಅದೇನು 14 ತಿಂಗಳು ಒಂದೊಂದು 20 ಹಾಕಿ. ಎಷ್ಟು ಬರುತ್ತೆ? 20 ರೂಪಾಯಿಗೆ ಅಲ್ಲ, ಒಂದೊಂದು ಲೆಕ್ಕ ಹಚ್ಚಿಲ್ಲ. ಫ್ರೆಶ್ ಐತೆ ಅಲ್ವ ನೋಡು. ಏನ ಮೀನುಗಳದ್ದು ಕಣ್ಣು ನೋಡಿದ್ರೆ ಫ್ರೆಶಾ? ಹಾಂ, ಫ್ರೆಶ್ ಐತಂತೆ ಮೀನು. ಇದು ಎತ್ತರ ಒಂದು ಪೀಸ್ ಹತ್ರ ತೊತ್ರೆ ಎಂತ ಹಾಂ, ಮೀನು ಎಂತ ಸೂಪರ್ ಇದು? ಆಗೈತೆ. ಸರಿ, ಇಸ್ಕೊಂತೀವಿ. ಎಷ್ಟು ಎಕ್ಸ್ಟ್ರಾ ಕೊಡ್ತೀರಕ್ಕ? ಎಷ್ಟನೇ ಇದ್ದಂಗೆ 14 ಇದ್ದು ನೋಡಪ್ಪ, ಇಲ್ಲಿ ಇನ್ನೂ ಆಗ್ತಾ ಇದ್ದಾರೆ ನೋಡಿ. ಅದು ಚಿಕ್ಕದು, ಇದು ಪರವಾಗಿಲ್ಲ. ಇದು ರಾಕೆ ಸೈಡ್ ಅಂತ ಬಿಡೋವ್ರಿಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಮಾಡ್ತಾರೆ. ಫ್ರೆಶ್ ಆಗೈತೆ ಮೀನು. ಗ್ರೀನು ರೆಡ್ ಎಲ್ಲ ಆಗುತ್ತೆ. ರೆಡ್ ಬೇಕಾ? ಇವಾಗ ಇದಕ್ಕೆ ಬಾಡಿಗೆ ಮೆಣಸಿನ ಫಿಶ್ಶಿಗೆ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನೋಡಿ. ಚಿಕನ್ ಫ್ರೈ, ಅನ್ನ ರಸಾಲ ರೆಡಿ. ಎಲ್ಲ ಬ್ಯುಸಿ ಆಗಿದ್ದಾರೆ. ನೋಡ್ರಿ, ಚಿಕನ್ ಫ್ರೈ ರೆಡಿ ಆಗೈತೆ. ಖಾರ ಇಟ್ಬಿಟ್ಟಿದ್ದಾರೆ ಫುಲ್ಲು. ಹೌದಾ? ಎಲ್ಲಿ ನೋಡ್ಬೇಕು ಹೆಂಗೈತೆ ಅಂತ. ನನಗೇನೋ ಕರೆಕ್ಟ್ ಆಗಿ ನೀನು ಯೂಟ್ಯೂಬಲ್ಲಿ ಹಾಕ್ಬೇಕಾದ್ರೆ ನನ್ನ ವಿಡಿಯೋಸ್ ಎಲ್ಲ ಎತ್ಕೊಂತೀನಿ ಹಾಕೋಣ. ನೋಡಪ್ಪ, ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ. ಎಲ್ಲ ಬೆಳಿಗ್ಗೆ ಎದ್ದು ಬೆಳಗಿನ ಜಾವ ಆಗೈತೆ. ಫುಲ್ ಬ್ಯುಸಿ ಆಗೈತೆ. ಏನಾಗಲ್ಲ, ಬರ್ರಿ ಬರೋಣ. ಟೇಸ್ಟ್ ಬಾರ್ ಹೋಗಿ 3 ಗಂಟೆ ಹೋಗಿ ಕೂತ್ಕೊಂಡು ಇನ್ನೇನ್ ಬೇಕು?
ಇಲ್ಲಿ ತಿಂದಿದ್ದಾಯ್ತು, ರೂಮಿಂದ ಆಚೆ ಬರ್ತಾ ಇದ್ದೀವಿ. ಎಲ್ಲ ಇವಾಗ ಹೋಗ್ತಾ ಇದ್ದೀವಿ ಬೀಚ್ ಹತ್ರ. ಅದು ತಿಂಡಿ ತಿನ್ನೋಷ್ಟರಲ್ಲಿ ಲೇಟ್ ಆಗೋಯ್ತು. ಎಲ್ಲ ಹುಡುಗರು ಬರ್ತಾ ಇದ್ದೀವಿ. ಬಂದ್ರಪ್ಪ ಬೇಗ. ಬೀಚ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಎಲ್ಲ ಚೆನ್ನಾಗೈತೆ ಈ ಕಡೆ. ಎಲ್ಲ ಹುಡುಗರು ಎಲ್ಲ ಲೆಕ್ಕ ಹಾಕ್ತಾ ಇದ್ವಿ. ಯಾರು ಕಮ್ಮಿ ಆಗ್ತಾರೋ ಅವ್ರನ್ನ ಲೆಕ್ಕ ಕೊಡ್ರಿ, ಸಮುದ್ರದಲ್ಲಿ ಇರ್ತಾರೆ ಅಂತ. ಕಮ್ಮಿ ಆಗಿದ್ರೆ ಸಮುದ್ರದ ಒಳಗಡೆನೇ ಇರ್ತಾರೆ. ನಾನು ಮೊಸಳೆ ಹಾಕ್ತೀನಿ, ನೀವೇನು ಹಾಕ್ತೀರಾ? ನಾವು ತಿಮ್ಮಿಂಗ್ಳ ಹಾಕ್ತೀವಿ. ಮಂಜಣ್ಣ ನೀನೇನು ಹಾಕ್ತೀಯಾ? ನಾನು ಆಮೆ. ಆಮೆ ಹಾಕ್ತೀಯಾ? ಬರೋ ಬನ್ರಿ ಬರ್ರಿ 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 ಬನ್ರಪ್ಪ ಬನ್ರಿ. ತಿರುಗಿ ನೋಡು ಹೋಗೋ ದಿನ. ಎಲ್ಲ ಬೀಚ್ಗೆ ಹೋಗ್ತಾ ಇದೀವಿ, ಬನ್ರಪ್ಪ. ಎಲ್ಲ ಬರ್ತಾ ಇದ್ದಾರೆ. ಏನ? ಹಾ, ಎಲ್ಲಿಗೆ? ಇಲ್ಲಿಗ? ಹೌದಾ? ವೇಸ್ಟ್ ಮಾಡ್ಬಿಟ್ರೆ ಕಾರ್ಸ್ಗೆ ಅಷ್ಟೊಂದು ಚಟ್ನಿ ಬೇಕಾಯ್ತಾ? ನೋಡೋಣ ಚಟ್ನಿ ರಾತ್ರಿ ಪರವಾಗಿಲ್ಲ. ಯಾರು ಹೋಗ್ತಾರೆ? 4,500 ಅಂದ್ರೆ 2,500 ಅಂದ್ರೆ ಹೋಗೋದೆ. 500 ರೂಪಾಯಿ ಮಾಡ್ತಾರಂತ 10 ಜನ ಇಲ್ಲ, ನಿಧಾನಕ್ಕೆ ಎಲ್ಲ ಒಗ್ಗಟ್ಟಾಗಿ ಇದು ಇವಾಗ ಇದೀವಿ. ಮನೆಗೆ ಹೋದ್ಮೇಲೆ ಎಲ್ಲ ಸಪ್ರೇಟ್ ಆಗ್ಬಿಡ್ತಾರೆ. ಇಲ್ಲ, ಅವಾಗಲೂ ಒಗ್ಗಟ್ಟಾಗಿರ್ತೀವಿ. ಎಲ್ಲಿ ಈ ಥರ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಬರ್ತಾರ. ಎಲ್ಲ ಗಾಡಿಗಳು ಎತ್ಕೊಂತಾರೆ, ಅವ್ರವ್ರ ಪಾಡ್ಗೆ ಹೋಗ್ತಾರೆ. ನಡ್ಕೊಂಡು ಹೋಗ್ತಿರೋದು ಇವಾಗಲೇ. 2 ದಿನ ಆಯ್ತು ನಡ್ಕೊಂಡೋಗಿ. ಹಾಂ, ಇವಾಗ ಎಲ್ಲರೂ ಒಬ್ಬೊಬ್ರ ಮೇಲೆ ಉರ್ಕೊಂಡಿರ್ತಾರೆ. ಒಬ್ಬೊಬ್ರ ಬಗ್ಗೆ ಮಾತಾಡ್ಕೊಂಡಿರ್ತಾರೆ. ಇವಾಗಲ್ಲ, ಇವಾಗೆಲ್ಲ ಟ್ರಿಪ್ಪಿಂದ ಮನೆಗೆ ಹೋದ್ಮೇಲೆ ಅವ್ನು ಹಂಗೆ ಮಾಡ್ದ, ಇವ್ನು ಹಿಂಗೆ ಮಾಡ್ದ, ಅವ್ನು ಜಾಸ್ತಿ ತಿಂದ, ಇವ್ನು ಕಮ್ಮಿ ಕುಡ್ದ, ಇಂಥ ಮಾತುಗಳೇ ಬರುತ್ತೆ. ಎತ್ತು ಮೇಲೆ ಕ್ಯಾಮ್ರಾ. ಹಾಂ, ಎತ್ತಿದ್ದೀನಿ. ಕುಡಿದು ಟೈಟ್ ಆಗಿ ವಾಂತಿ ಮಾಡಿ ಕೆಳಗಡೆ ಮೇಲ್ಗಡೆ 2 ಕಡೆ ಕಿತ್ಕೊಂಡಿತ್ತು. ಹಂಗ ಇದನ್ನ ಯೂಟ್ಯೂಬ್ಗೆ ಹಾಕ್ಬಿಡ್ರಿ. ಹಾಂ, ಯೂಟ್ಯೂಬ್ಗೆ ಇನ್ನೇನು ಮಾಡ್ತಾರ? ಬನ್ನಿ ಹಂಗೆ ಹೋಗೋಣ. ಬೀಚ್ ಹತ್ರ ತೋರಿಸ್ತೀನಿ. ಮುರುಡೇಶ್ವರಕ್ಕೆ ಎಂಟ್ರಿ ಆಗಿದ್ದೀವಿ ನಡ್ಕೊಂಬಂದು. ಇದೇ ಗೋಪುರ. ವರ್ಷಕ್ಕೆ 2 ಸರಿ ಮಿಸ್ ಇಲ್ಲ ನಾವು. ವರ್ಷಕ್ಕೆ 2 ಸಲ ಯಾರು ಬಂದೇ ಬರ್ತೀವಿ. ಎಲ್ಲ ಎಂಜಾಯ್ಮೆಂಟ್ ಮಾಡ್ತೀವಿ. ಎಲ್ಲ ಬರ್ತಾ ಇದ್ದಾರೆ ಖುಷಿಯಿಂದ. ಬಂದರೆ ಬೀಚಲ್ಲಿ ಬೋಟಿಂಗ್ ಇಲ್ಲ, ಅದ್ರ ಪರವಾಗಿಲ್ಲ, ಚೆನ್ನಾಗೈತೆ. ಒಂಥರ ಚೆನ್ನಾಗೈತೆ. ಅದ್ರಲ್ಲಿ ಹೋಗೋಕೆ ಟ್ರೈ ಮಾಡ್ತೀನಿ. ಎಷ್ಟು ಕೇಳ್ತಾರೆ ಅನ್ನೋ ಗೊತ್ತಿಲ್ಲ. ನೋಡ್ರಿ ಹೆಂಗೈತೆ, ಸೂಪರಾಗೈತೆ. ಬೀಚಲ್ಲಿ ಹೋಗೋದಕ್ಕೆ ಒಂಥರ ಜನ ಇದ್ದಾರೆ. ಇದರಲ್ಲಿ ಸರ್ ಇದು ಹೋಗಕ್ಕ ಕ್ಲೋಸಾ? ಎಂಟ್ರಿ ಎಷ್ಟು? ಯಾಕೆ ಸರ್ ಕ್ಲೋಸ್ ಇರುತ್ತೆ? ನೀರು ಜಾಸ್ತಿ ಐತೆ ಅಂತನಾ? ಓಕೆ, ನೀರು ಜಾಸ್ತಿ ಇರೋದ್ರಿಂದ ಅದು ಕ್ಲೋಸ್ ಅಂತೆ. ಇಲ್ಲ ಅಂದಿದ್ರೆ ಆರಾಮಾಗಿರೋದು. ಎಲ್ಲ ಹುಡುಗರು ನೋಡ್ರಿ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಬೆಳಗಿಂದ 4 ಜನ ಸುತ್ತೋಗಿದ್ದಾರಂತೆ. ಅದಕ್ಕೆ ನೀರಲ್ಲಿ ಬಿಡ್ತಾ ಇಲ್ಲ. ಇವಾಗ ತಾನೇ ಹೇಳಿದ್ರು ಒಬ್ರು ಬೋಟಿಂಗ್ ಅವರು, 4 ಜನ ತಿರೋಗಿದ್ದಾರೆ ಅಂತ. ಅದಕ್ಕೆ ನೀರಲ್ಲಿ ಬಿಡ್ತಾ ಇಲ್ವಂತೆ. ಅವ್ರು ಹೇಳೋದು ಹೇಳ್ತಾರಂತೆ, ಕೇಳೋದು ಬಿಡೋದು ಅವ್ರ ಇಷ್ಟ ಅಂತ ಇದ್ದಾರೆ. ನೋಡಿ ಎಲ್ಲ ಹೇಳ್ತಾ ಇದ್ದಾರೆ. ಏನಂದ್ರು ಒಂದು ಬೇಜಾರು, ಯಾರು ಹುಡುಗರು ಆಡೋಕ್ಕಾಗಿಲ್ಲ. ಎಲ್ಲರ ಮಧ್ಯದಲ್ಲೂ ಒಂಥರ ಖುಷಿನೇ ಇಲ್ಲ, ಬೀಚಿಗೆ ಬಿಟ್ಟಿಲ್ಲ ಅಂತ. ಅದ್ರ ಬೇರೆ ಎಂಜಾಯ್ಮೆಂಟ್ ಎಲ್ಲ ಮಾಡಿದ್ದೀವಿ, ಜೊತೆಗೆ ಬಂದಿದ್ದೀವಿ ಅಂತ.
ಗುರು ಬೀಚಿಗೆ ಬಂದಿಲ್ಲ ಬೇಜಾರಾ? ಬೀಚಲ್ಲಿ ಬಿಡ್ತಲ್ಲ, ಅಲೆಗಳು ಜಾಸ್ತಿ ಐತೆ, ಅದಕ್ಕೆ ಬಿಡ್ತಲ್ಲ. ಅದಕ್ಕೆ 1 ಅವರ್ ಆಗೋಯ್ತಾ ಇದೀರಿ ಇವಾಗ. ಎಂಜಾಯ್ ಮಾಡ್ತೀರಿ 1 ಅವರ್ದಲ್ಲಿ ಎಂಜಾಯ್ಮೆಂಟ್. ತುಂಬಾನೇ ಅಪ್ಸೆಟ್ ಆಗಿದೆ, ನೀರಿಗೆ ಇಳಿದಿರ ತುಂಬಾ ಬೇಜಾರಾಗಿದೆ. ಆದರೆ ಟ್ರಿಪ್ಪಲ್ಲಿ ಎಂಜಾಯ್ ಮಾಡಿದ್ದೀವಲ್ಲ, ಬೋಟಿಂಗ್ ಹೋಗಿಲ್ವಲ್ಲ, ಮೈನ್ ಬೋಟಿಂಗ್ ಹೋಗಿಲ್ಲ, ಅದೇ enjoy ಮಾಡಿಲ್ವಲ್ಲ. ಏನು ಅದೇ ಎಂಜಾಯ್ ಮಾಡಿಲ್ಲ, ಅದಕ್ಕಾಗಿ ಎಲ್ಲರಿಗೂ ಬೇಜಾರಾಗೈತೆ. ಓಕೆ ಫ್ರೆಂಡ್ ಅಲ್ಲ ಅಲ್ಲಿದ್ದಾರೆ ಬೀಚಲ್ಲಿ ನಮ್ಮ ಯೋಗಿ. ಹಾಂ ಬಾ ಸಿ ಎಸ್ ಗೆ ಬೀಚಲ್ಲಿ ಫುಲ್ಲು ಇವಾಗ ಆಡೋದು ಅಷ್ಟೇ. ಬೀಚಲ್ಲಿ ಹೋಗ್ತಿದ್ವಿ, ಬಾಯ್ ಬೀಚಲ್ಲಿ ಆಡ್ಕೊಂಡ್ಬರ್ತೀವಿ. ಬಿಟ್ಟಿದ್ದೀವಿ ಎಲ್ಲ ಮುರುಡೇಶ್ವರ ಬಿಟ್ಟು ಇವಾಗೆಲ್ಲ 1 ಅವರ್ ಹೋಗ್ತಾ ಇದೀರಿ. ಹುಡುಗರೆಲ್ಲ ಎಲ್ಲ ಫುಲ್ಲು ಫ್ರೆಶ್ ಆಗಿ ಸ್ನಾನ ಮಾಡಿ ಇವಾಗ 1 ಅವರ್ ಬಾಯ್ ಮುರುಡೇಶ್ವರ ಬಾಯ್ ಮಾಡೋಣ. ಬಾಯ್ ಮುರುಡೇಶ್ವರ. ಬಾಯ್ ಫ್ರೆಂಡ್ಸ್. ಎಲ್ಲ ಬಂದರೆ ಬೇಕ್ರಿ ಹತ್ರ ಎಲ್ಲ ಕೈಗಳು ಹಾಕ್ತಾ ಇದ್ದಾರೆ. ಎಲ್ಲ ಏನೇನು ಬೇಕೋ ತಿನ್ನಿ ಅಂದಿದ್ದ ತಕ್ಷಣ ಇನ್ನು ಬೇಕ್ರಿ ಅವನಿಗೆ ಕನ್ಫ್ಯೂಸ್ ಆಗ್ತೈತೆ. ಎಲ್ಲರೂ ಕೈಗಳು ಹಾಕ್ತಾಯಿದ್ದಾರೆ ಹುಡುಗರು. ನೋಡಿ ಫ್ರೆಂಡ್ಸ್, 1 ಅವರ್ಗೆ ಬಂದ್ರಿ. ಇವಾಗ ಸುಮ್ಮನೆ ನಮ್ಮ ಹುಡುಗರು ಅಲ್ಲಿ ಇಲ್ಲಿ ಹೋಗಿದ್ದಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಇದೇ 1 ಅವರ್ ಬೋಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ದು ಇನ್ನೂ ಇನ್ನು ಸ್ವಲ್ಪ ಮುಂದೆ ನಮ್ಮವ್ರು ಬರಬೇಕು, ವೆಯ್ಟ್ ಮಾಡ್ತಾಯಿದ್ವಿ. ಇಬ್ಬಿಬ್ಬರನ್ನೂ ಕರ್ಕೊಂಡು ಹೋಗ್ತಾರೆ, ಫ್ಯಾಮಿಲಿ ಹುಡುಗರೆಲ್ಲ ಹೋಗ್ಬೋದು ಒಂದೇ ಸಲ ಬೇಕಾದರೂ. ಚೆನ್ನಾಗೈತೆ, ಯಾರನ್ನ ಬಂದರೆ 1 ಅವರ್ಗೆ ಬಂದು ಈ ಥರದ್ದು ನೋಡ್ಬೋದು. ನಾವು ಬಸ್ ಮೇಲೆ ನಿಂತಿದ್ದೀವಿ. ನಾವು ರೂಮ್ ಮಾಡಿದ್ದೀವಿ. ಈ ಸುತ್ತಲೂ ಹಿಂಗೈತೆ, ವ್ಯೂ ಸೂಪರಾಗೈತೆ. ಲೈವಾಗಿ ಇನ್ನೂ ಚೆನ್ನಾಗೈತೆ. 1 ಅವರ್ಗೆ ಬಂದಿದ್ದೀವಿ. ಹೆಂಗೈತೆ ವ್ಯೂ? ಸೂಪರಾಗೈತೆ. ಸುತ್ತಲೂ ಗದ್ದೆ, ಇದೊಂದೇ ಮನೆ ರೂಮು, ಹುಡುಗರೆಲ್ಲ ಸೇರ್ ಮಾಡಿರೋದು. ಫ್ರೀಯಾಗಿರೋಕ್ಕೂ ಆಗಲ್ಲ. ನೋಡಿ ಫ್ರೆಂಡ್ಸ್, ವಾತಾವರಣ ಹೇಗಿದೆ ಎಲ್ಲ ಒಂಥರ ಚೆನ್ನಾಗೈತೆ. 1 ಅವರದಲ್ಲಿ ಎಲ್ಲ ಕಟ್ಟೆ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ ನಾವು. ನೇಚರ್ ನೋಡಿ ಹೇಗಿದೆ. ನೇಚರೆಲ್ಲ ತುಂಬ ಸೂಪರಾಗೈತೆ. ಯಾವಾಗ ಬಂದರೆ ಬನ್ನಿ ಈ ಕಡೆ, ವಿಡಿಯೋ ನೋಡಿಕೊಂಡು. ಲೊಕೇಶನ್ ಗೂಗಲಲ್ಲಿ ಹಾಕಿರ್ತೀವಿ. ಹಾಕೋಕ್ಕಾಗಲ್ಲ, ನಂಗೆ ಬರಲ್ಲ. ನೀ ಅದೆಲ್ಲ ತಗೊಂಡು ಹಂಗೆ ಹಾಕ್ತೀನಿ ಸುಮ್ಮನೆ ಲೊಕೇಶನ್ನು. ಅಲ್ಲಿ ಬಂದರೆ ಎಷ್ಟು ಜನ ಬೇಕಾದ್ರೂ ಕರ್ಕೊಂಬರ್ತಾರೆ, ಬನ್ನಿ, ತೊಂದರೆ ಇಲ್ಲ. ಹಂಗೋ ಬೇಕಾದ್ರೆ ಗೂಗಲಲ್ಲಿ ಹಾಕ್ತೀನಿ, ನೋಡಿ ಫ್ರೆಂಡ್ಸ್. ಕರ್ಕೊಂಬರ್ತೈತೆ ಒಂಥರ ಮುಂಗಾರು ಮಳೆ ರೋಡ್ ಥರ ಇಲ್ಲವೇನೆ? ಹಂಗೆ ರೋಡ್ ನೋಡಿ ಹೀಗಿದೆ ವಿಶಾಲವಾಗಿ. ಮುಂಗಾರು ಮಳೆಯಲ್ಲಿ ಇಲ್ವಾ? ಮಳೆ ಬಂದಿದ್ರೆ ಇನ್ನೂ ಸೂಪರಾಗಿರೋದು. ಮಳೆ ಬಿದ್ದಿಲ್ಲ, ನಾವು ಚಳಿಗಾಲದಲ್ಲಿ ಬಂದಿದ್ದೀವಿ. ಹಾಂ, ಮಳೆಗಾಲದಲ್ಲಿ ಬಂದರೆ ಈ ರೋಡ್ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ, ಇನ್ನೂ ಗ್ರೀನರಿ ಇರುತ್ತೆ. ಫೈರ್ ಕ್ಯಾಂಪ್ ಹಾಕಿದ್ದೀವಿ ಅಲ್ಲಿ ನೋಡಿ. ಇವಾಗ ಅವನ ತಲೆಗೆ ಬಿತ್ತದು 2 ಕೊಡ್ಸಿದ್ನಲ್ಲ ಇದೇ ಫೈರ್ ಕ್ಯಾಂಪ್ ಹಾಕಿರೋದು ನೋಡಿ. ಬೆಳಗ್ಗೆ 1 ಅವರ್ಗೆ ಬಂದಿದ್ದೀವಿ ಬೋಟಿಂಗ್ಗೋಸ್ಕರ. ಹುಡುಗರು ಎಲ್ಲ ತಯಾರಿಯಾಗಿ ಹೋಗ್ತಾ ಇದ್ದಾರೆ ನೋಡಿ. ಬೋಟಿಂಗ್ ಅಲ್ಲೇ ಜಾಗ ಇದ್ದಂಗೆ ಇಲ್ಲಿಲ್ವಲ್ಲ. ಮ್ಯಾಮ್ ಫಸ್ಟ್ ಟೈಮಾ ನೀನು? ನಾನು ಫಸ್ಟ್ ಟೈಮ್. ನೀನು ಫಸ್ಟ್ ಟೈಮಾ? ಬೋಟಿಂಗ್ ಬಂದಿದ್ದೀವಿ, ಬೋಟಿಂಗ್ ಅಷ್ಟೇ. ನೀನು ಫಸ್ಟ್ ಟೈಮಾ? ನಾವು 1 ಅವರ್ಗೆ ಬಂದಿರೋದೇ ಇದೆ ಫಸ್ಟ್ ಟೈಮ್. 1 ಅವರ್ಗೆ ಬಂದಿರೋದೇ ಫಸ್ಟ್ ಟೈಮ್. ಜಾಲಿ ರೈಡ್ ಮಾಡೋದಕ್ಕೆ ಬಂದಿದ್ವಿ. ಬಿರಿಯಾನಿ ಮಾಡೋದಕ್ಕೆ ನಮ್ಮ ಭಟ್ರು ಒಂದೇ ಒಂದ್ಸರಿ ಕೇಳ್ಕೊಂತ ಇದ್ದೀನಿ, ಎಲ್ಲ ಐತಾ? ಎಲ್ಲ ಐತಂತೆ. ಮೊಸರು ಬಜ್ಜಿ ಬೇಕಾದ್ರೆ ಅದೇ ಚಿಕನ್ ಒಂದು ಬಂದ್ರೆ ಮುಗಿತಾ ನಿಮಗೆ? ಇನ್ನೇನು ಬೇಡವಾ? ಮೊಸರು ಬೇಕಂತೆ. ಟೊಮಾಟೊ ಎಲ್ಲ ಇಲ್ಲ ಅಂದಲ್ಲ ನೈಟ್ ಎಲ್ಲ. ಅದು ಇದಕ್ಕೆ ಏನಿಗೆ ಸಪ್ರೇಟ್ ಅಂತ ಏನೇನು ತಗೊಂಡು ಟೊಮೊಟೊ ಬೇಕಾ? ಸೌತೆಕಾಯಿ ಈರುಳ್ಳಿ, ಸೌತೆಕಾಯಿ ಇದೆ, ಈರುಳ್ಳಿ ಐತೆ. ಬಲಗಾಲ ಇಡ್ರಪ್ಪ, ಒಳ್ಳೆ ಮನುಷ್ಯರವರು. ವೆಯ್ಟ್ ಮಾಡಿ ಎಲ್ಲ ವೆಯ್ಟ್ ಮಾಡಿ ಬೋಟಿಂಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ಇದೇ ನಮ್ಮ ಬೋಟು, ನೋಡ್ಕೊಳ್ಳಿ.
ಈ ಬೋಟಲ್ಲಿ ಹೋಗೋದು ನಾವು. ಓ ಅಲ್ಲಿ ಲೇಡೀಸ್ ಹೆಂಗೆ ಓಡಿಸ್ತದ ನೋಡ್ರಿ ಬೋಟಿಂಗು. ಅದು ಕಾಣಿಸಲ್ಲ ವಿಡಿಯೋದಲ್ಲಿ. ಲೇಡೀಸೇ ಚೆನ್ನಾಗಿ ಓಡಿಸ್ತಾ ಇದ್ದಾರೆ. ಪರವಾಗಿಲ್ಲ, ಎಲ್ಲ ಮೀನು ಹಿಡಿಯೋಕ್ಕೆಲ್ಲ ಹೋಗ್ತಾ ಇದ್ದಾರೆ. ಮನವರಕ್ಕೆ ಇದೆ ಫಸ್ಟ ಇದೆ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಚೆನ್ನಾಗಿದೆ. ಇನ್ನು ಮಾಡಿಲ್ಲ. ಮಾಡಿದ್ದೀನಲ್ಲ ಮಾಡಿದ್ಯಾ? ನಮ್ಮೇರೆ ಕೆರೆಯಲ್ಲಿ ನಮ್ಮ ಏರಿಯಾ ಕೆರೆಯಲ್ಲಿ ಮಾಡಿದ್ಯಾ? ಇವರೆಲ್ಲ ಯಾವಾಗಲೂ ಬೋಟಿಂಗ್ ಹೋಗ್ತಾನೆ ಇರ್ತಾರೆ. ಮೀನು ಹಿಡಿಯೋರು. ಮೀನು ಹಿಡಿಯೋರು ಇವರು. ನಾವು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಬೋಟಿಂಗಲ್ಲಿ, ಈ ಥರ ಬೋಟಿಂಗಲ್ಲಿ. ಅದು 1 hour ಮುಂದೆ ಹೋಗಲಿ ಅಷ್ಟೇ ಆಡು ಬರೋದು. ಇಲಿ ಇಲಿ ಎಲ್ಲ ಸರಿ ಹಂಗೆ ಹೋಗ್ತಾ ಬೋಟಿಂಗ್ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಬೋಟಿಂಗಲ್ಲಿ ಹೆಂಗೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏಯ್ ಒಂದು ಕೂಗ್ರಪ್ಪ, ಜಿಂಕಲಕ್ಕ ಚತ್ತಲಕ್ಕ ಅಂತ. ಅವ್ನು ರ್ಯಾಪ್ ಸಾಂಗ್ ಆಡಿ ಆಡಿ ಹಂಗೆ ಆಗ್ಬಿಟ್ಟೈತೆ. ಎಲ್ಲ ಬೋಟಲ್ಲಿ ಹೋಗ್ತಿದ್ದಾರೆ ಸಪ್ರೇಟ್. ದಾರಿ ನೋಡ್ರಿ ಸೂಪರ್ ಆಗೈತೆ ಲೊಕೇಶನ್. ಹಾಂ, ಕಿತ್ತಾಡಲ್ಲ. ಇವಾಗ ಬಿಡ್ತಲ್ಲ. ಹಾಡುಂಸೆ ಒಂದು ಹಾಡು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು 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 ಸಾಗ್ತಾ ಇದೆಯಲ್ಲ ನೀರು. ಕಿಂಗ್ ಫಿಶರ್. ಅದೇ ನೋಡಿ ಈ ಕಡೆ ನೋಡಿ ಹಿಂಗ್ ಕೂತ್ಕೊಂಡಿದೆ. ಅದ್ರ ಆಪೋಸಿಟ್ ಅಲ್ಲಿ ಮೀನ್ ಹಿಡಿಯಕ್ಕೆ ಹೋಗಿತ್ತು. ಎಲ್ಲಿ ಮೀನು ಹಿಡಿತಾ? ಮೀನೇ ಸಿಗ್ತಾ ಇಲ್ಲ ಸರ್. ಅಲ್ಲಿ ಹೋಗ್ತೀರಾ? ಮರದ ಹತ್ರ ಹೋಗಿ. ನಂದೊಂದು ಪ್ಲೇಟು. ನಿನ್ನ ಹೆಸರು ಗೊತ್ತಾಗುತ್ತೆ ಮುಂದೆ. ಲೆಕ್ಕ ಮಾಡೋ ಅಂತಂದ್ರೆ ಆಮೇಲೆ ಇನ್ಯಾರು ಎಲ್ಲ ರೈಸ್ಗಳು ಇಸ್ಕೊಂಡು ಲೆಕ್ಕಾಚಾರ ಮಾಡೋದು ನೋಡ್ರಿ. ಹುಡುಗರಿಗೆ ಹೆಂಗೆ ಬಂದರೆ ಹಿಂಗೆ ಎಲ್ಲ ಹಿಂಗೆ ಲೆಕ್ಕ ಹಾಕೊಂಡು ಬರೋದು.